ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಖರ್ಗೆ ಮೂಲಕ ಹೈಕಮಾಂಡ್ಗೆ ಕೊನೆಗೂ ಅಂತಿಮ ಸಂದೇಶವನ್ನು ಕೊಟ್ಟೇ ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಮತ್ತು ಅದು ನಿರ್ಧಾರವೂ ಆಗಿದೆ ಅನ್ನುವಂಥ ಮೊಯ್ಲಿ ಅವರ ಹೇಳಿಕೆ ಸಂಚಲನ ಸೃಷ್ಟಿ ಮಾಡ್ತು. ಕೈಪಾಳ್ಯದಲ್ಲಿ ಒಳಗೊಳಗೆ ಇದ್ದಂತಹ ಮಾತುಗಳು ಹೊರಗಡೆ ಬರೋದಕ್ಕೆ ಮತ್ತೊಂದು ಕಾರಣ ಆಯಿತು. ಇದೆಲ್ಲದರ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಒಂದು ನಡೆದಿದೆ. 20 ನಿಮಿಷಗಳ ಕಾಲದ ಈ ಸೀಕ್ರೆಟ್ ಮೀಟಿಂಗಲ್ಲಿ ನಡೆದಿದ್ದು ಏನು, ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಅಂತಿಮ ಆಫರ್ ಏನು? ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್, ಬಹಳ ಕುತೂಹಲಕಾರಿ 2-3 ಮೀಟಿಂಗ್ಗಳು ಒಂದೇ ದಿನ ನಡೆದಿರೋದು. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ದಿಢೀರ್ ಅಂತ ಖರ್ಗೆ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದು ಎಲ್ಲರ ಗಮನ ಸೆಳೀತು. ಈ ಹೊತ್ತಲ್ಲಿ ಪಕ್ಷನೇ ಬಿಡ್ತಾರ ಡಿ ಕೆ ಶಿವಕುಮಾರ್ ಅನ್ನೋ ತನಕ ಚರ್ಚೆ ಆಗ್ತಿರೋ ಹೊತ್ತಲ್ಲಿ, ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿ ಬಂದಿರೋ ಹೊತ್ತಲ್ಲಿ, ರಾಹುಲ್ ಗಾಂಧಿಯನ್ನ ಹೀಯಾಳಿಸಿರೋ ಸದ್ಗುರು ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಏನೋ ಒಂದು ಬಿಗ್ ಸ್ಟೆಪ್ ತಗೊಳ್ತಿದ್ದಾರಪ್ಪ ಅನ್ನೋ ಚರ್ಚೆ ನಡೀತಿರೋ ಟೈಮಲ್ಲಿ ಬಹಳ ಗಮನ ಸೆಳೀತು. ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ಜೊತೆಗೆ ಕ್ಲೋಸ್ಡ್ ಡೋರ್ ಮೀಟಿಂಗ್ ಮಾಡಿದ್ರು. 20 ನಿಮಿಷಗಳ ಕಾಲ ಸುದೀರ್ಘ ಮಾತುಕತೆ. ಬರೀ CM ಕುರ್ಚಿ, ಅಧ್ಯಕ್ಷ ಕುರ್ಚಿಯ ಬಗ್ಗೆ ನಡೆದಿರುವ ಮಾತುಕತೆ ಅನ್ನೋದು ಖಚಿತ ಮೂಲಗಳು ಹೇಳ್ತಿರೋದು. ಈ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಂತಿಮ ಸಂದೇಶವನ್ನು ರವಾನಿಸಿದ್ದಾರೆ. ಅಚ್ಚರಿಯ ಆಫರನ್ನು ಇಟ್ಟು ಬಂದಿದ್ದಾರೆ ಅನ್ನೋದು ಈಗ ಸಿಗ್ತಿರುವಂತಹ ಮಾಹಿತಿ. ಏನದು ಹಾಗಾದರೆ? ಡಿ ಕೆ ಇಟ್ಟಿರುವಂಥ ಈ 2 ಆಯ್ಕೆಗಳು ಖರ್ಗೆ ಅವರ ಎದುರು, ಹೈಕಮಾಂಡ್ನ ಎದುರು, ಅದನ್ನು ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ನಿರ್ಧರಿತವಾಗಿದೆ ಅಂತ ಸೀನಿಯರ್ ಲೀಡರ್ ಒಬ್ಬರು ಓಪನ್ ಆಗಿ ಹೇಳಿದ್ರು. ಮೊದಲ ಬಾರಿಗೆ ಬಂದಂಥ ಹೇಳಿಕೆ ಇದು. ಮಾಜಿ ಮುಖ್ಯಮಂತ್ರಿ ಮೊಯ್ಲಿ ಅವರು ಕಾರ್ಯಕ್ರಮದಲ್ಲಿ ಓಪನ್ ಆಗಿ ಹೇಳೋ ಮೂಲಕ ಆಲ್ರೆಡಿ ನಿರ್ಧಾರ ಆಗಿರೋದು ಅಂತ. ಸಿದ್ದರಾಮಯ್ಯನವ್ರ ತನಕ ರಿಯಾಕ್ಷನ್ ಕೊಡಲೇಬೇಕಾಗಿ ಬಂತು. ಹೈಕಮಾಂಡ್ ಹೇಳಿದರೆ ನಾನು ಬಿಟ್ಟು ಕೊಡ್ತೀನಿ ಅಂತ ನೇರ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ರಾಜಣ್ಣ ಕೂಡ ಅಚ್ಚರಿಯ ಮಾತುಗಳನ್ನು ಆಡಿದ್ರು. ಮಾಡಲೂಬಹುದು, ಮಾಡದೇನೂ ಇರಬಹುದು, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ 1 ದಿನದಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋ ಮೂಲಕ ರಾಜಣ್ಣನವರ ಮಾತಿನ ವರಸೆ ದಿಢೀರ್ ಅಂತ ಬದಲಾಗಿರೋದು ಕೂಡ ಕೈಪಾಳ್ಯದಲ್ಲಿ ಗಮನ ಸೆಳೀತಲ್ವ. ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಖರ್ಗೆ ಅವ್ರು ಕರೆದ್ರು, ಇವರಾಗೆ ಹೋದ್ರು. ಒಟ್ಟಿನಲ್ಲಿ 20 ನಿಮಿಷ ಕ್ಲೋಸ್ಡ್ ಡೋರ್ ಮೀಟಿಂಗ್, 1-to-1 ಮೀಟಿಂಗ್ ಆಯಿತು. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು 2 ಆಯ್ಕೆಗಳನ್ನು ಇಟ್ಟಿದ್ದಾರೆ. ಒಂದು, ಆಯಿತು ನನಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟು ಕೊಡೋದಕ್ಕೆ ಬಹಳ ಕಷ್ಟ, ನನಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂದರೆ ಹೇಳಿಬಿಡಿ. ಕೊನೆ ಪಕ್ಷ ನೀವೇ ಬಂದು, ದಲಿತ ಮುಖ್ಯಮಂತ್ರಿ ಅನ್ನುವಂಥ ಕೂಗು ಬಹಳಷ್ಟು ವರ್ಷಗಳಿಂದ ಇದೆ, ನೀವೇ ಬಂದು CM ಆಗಿ ನಾನು ಸಪೋರ್ಟ್ ಮಾಡ್ತೀನಿ, ನನ್ನ ಅಂತಿಮ ತೀರ್ಮಾನ ಇದು, ಆಯಿತು ನಾನು ಈಗಲೂ ಕೂಡ ಬಿಟ್ಟು ಕೊಡೋಕೆ ರೆಡಿ ಇದ್ದೀನಿ, ಬಹಳಷ್ಟು ತ್ಯಾಗಗಳನ್ನು ಮಾಡಾಗಿದೆ, ಪಕ್ಷನಿಷ್ಠೆಯ ಕಾರಣಕ್ಕಾಗಿ ಬಹಳಷ್ಟು ಬಾರಿ ನಾನು ಬಿಟ್ಟು ಕೊಟ್ಟಿರೋದಿದೆ, ಒಪ್ಪಿಕೊಂಡು ಸುಮ್ಮನಿರೋದಿದೆ, ಮತ್ತೊಮ್ಮೆ ಮಾಡ್ತೀನಿ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂದರೆ ನಾನು ರೆಡಿ. ಆದರೆ ಅದಾಗಲ್ಲ ಅನ್ನೋದೇ ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಪ್ರಿಯಾಂಕ್ ಖರ್ಗೆ ಅವರನ್ನು ಬೇಕಾದರೆ DCM ಮಾಡೋಣ ಅನ್ನುವಂಥ ಆಫರನ್ನು ಕೊಟ್ಟು ಬಂದಿರುವಂಥ ಚರ್ಚೆಗಳು ಶುರುವಾಗಿವೆ. ಈಗ ನೀವು CM ಆಗಿ, ಇಲ್ಲ ಪ್ರಿಯಾಂಕ್ ಖರ್ಗೆ ಅವರನ್ನು DCM ಮಾಡಿ, ನಾನು ಮುಖ್ಯಮಂತ್ರಿ ಆಗಲೇಬೇಕು, ಈಗ ಆ ಸಮಯ ಬಂದಾಗಿದೆ, ಮುಹೂರ್ತ ನೀವು ಕೊಟ್ಟಿದ್ದನ್ನೇ ನಾನು ನೆನಪಿಸ್ತಾ ಇದ್ದೀನಿ ಅಷ್ಟೇ, ಇದರಲ್ಲಿ ಏನು ವಿಶೇಷ ಇಲ್ಲ, ರಾಹುಲ್ ಗಾಂಧಿಯವರೇ ಮಾತು ಕೊಟ್ಟಿದ್ದಾರೆ, ಹಾಗಾಗಿ ಮಾತಿಗೆ ತಪ್ಪಿದರೆ ನಾನು ಏನು ಮಾಡೋದು, ಪಕ್ಷ ನಿಷ್ಠೆಯಿಂದ ನಾನು ಹೇಳಿದಂತೆ ನಡ್ಕೊಂಡಿದ್ದೀನಿ, ಏನೂ ಸಮಸ್ಯೆ ಆಗಬಾರ್ದು ಅಂತ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದೀನಿ, ತುಟಿಕ್ ಪಿಟಿಕ್ ಅಂದಿಲ್ಲ. ಬೇರೆಯವರು ಮಾತಾಡ್ತಿದ್ದಾರೆ, ಬಟ್ ನಾನು ಮಾತಾಡಿಲ್ಲ. ಆದರೆ ಈಗ ನಾನು ಸುಮ್ಮನಿರುವಂತಹ ಸಮಯ ಅಲ್ಲ, ಒಂದೇ ಒಂದು ಆಯ್ಕೆ, ನಾನು ಸುಮ್ಮನಿರ್ತೀನಿ, ನೀವೇ ಬಂದು ಮುಖ್ಯಮಂತ್ರಿ ಆದರೆ. ಅದು ಬಿಟ್ಟರೆ ಬೇರೆ ಆಯ್ಕೆಗಳೇ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ 8 ತಿಂಗಳು ಬಾಕಿ ಇದೆ. 8 ತಿಂಗಳು ಅಂದರೆ 8 ತಿಂಗಳಾದ ಮೇಲೆ ಶುರು ಮಾಡೋಕ್ಕಾಗಲ್ಲ. ಮೊನ್ನೆ ಡೆಲ್ಲಿಗೆ ಹೋಗಿ ಬಂದವರು ಅದನ್ನೇ ಹೇಳಿ ಬಂದಿದ್ದಾರೆ. ವೇಣುಗೋಪಾಲ್ ಅವ್ರ ಮೂಲಕ ಅಂತಿಮವಾಗಿ ರಾಹುಲ್ ಗಾಂಧಿ ಅವರಿಗೆ ಈ ಮೆಸೇಜ್ ತಲುಪಿಸ್ಬಿಡಿ ಅಂತ ಹೇಳಿಬಿಟ್ಟಿದ್ದಾರೆ. 8 ತಿಂಗಳಾದ ಮೇಲೆ ಪ್ರೊಸೀಜರ್ ಶುರು ಮಾಡಿದ್ರೆ ಆಗಲ್ಲ CM ಬದಲಾವಣೆ. ಈ ಕೂಡಲೇ ಶುರು ಮಾಡಿದರೆ 8 ತಿಂಗಳಿಗೆ ಅದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಈಗಲೇ ನೀವು ಶುರು ಮಾಡಿದ್ರೆ ಪಕ್ಷದೊಳಗೆ ಕ್ಲಾರಿಟಿ ಬರುತ್ತೆ, ಎಲ್ಲರೂ ಸುಮ್ಮನಿರ್ತಾರೆ. ಹಾಗಾಗಿ ನೀವು ಇನ್ನು ತಡ ಮಾಡುವಂಥ ಅವಕಾಶ, ಸಮಯ ಇಲ್ಲವೇ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿ ಬಂದಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಖರ್ಗೆ ಅವರ ಬಳಿ ಹೇಳಿರೋದು ಇಷ್ಟೇ, ನೀವು CM ಆಗಿ, ಇಲ್ಲ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಆ ಒಂದು ಪ್ರಾಸೆಸ್ಸನ್ನು ಈಗಲೇ ಸ್ಟಾರ್ಟ್ ಮಾಡಿ ಅಂತ. ಹಾಗಾಗಿ ಈಗ ಕೈಪಾಳ್ಯದಲ್ಲಿ ಇದು ಕೋಲಾಹಲವನ್ನೇ ಸೃಷ್ಟಿಸ್ತಾ ಇದೆ. ಸಿದ್ದು ಕ್ಯಾಂಪ್ ಕಂಪಿಸುವಂತಹ ಸುದ್ದಿ ಇದು.
ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರಲ್ವ. ಯಾಕೆ ಅವರು BJP ಗೃಹ ಸಚಿವರ ಜೊತೆ ಪ್ರಮುಖ ನಾಯಕನ ಜೊತೆ ಸ್ಟೇಜ್ ಶೇರ್ ಮಾಡಬೇಕಿತ್ತು? ಇದೆಲ್ಲ ಮೇಲ್ನೋಟಕ್ಕೆ ಇಬ್ರಿಗೂ ಕರೆದ್ರು, ಇಬ್ರು ಹೋದ್ರು ಅಷ್ಟೇ ಅಲ್ಲ, ಅಲ್ಲೊಂದು ಬಿಗ್ ಮೆಸೇಜ್ ಕೊಡುವಂತಹ ಲೆಕ್ಕಾಚಾರ ಕ್ಲಿಯರ್ ಆಗಿ ಕಾಣಿಸುತ್ತೆ. ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ AICC ಪ್ರಮುಖರೇ ಟೀಕಿಸಿದ್ರಲ್ವಾ ಸದ್ಗುರು ಜೊತೆ ಕಾಣಿಸ್ಕೊಂಡಿದ್ದಕ್ಕೆ. ಅಂದರೆ ರಾಹುಲ್ ಗಾಂಧಿ ಅವ್ರನ್ನ ಟೀಕಿಸಿದವರು ಮತ್ತು ಖರ್ಗೆ ಅವರು ಹೇಳಿದ್ದಕ್ಕೆ ಉಲ್ಟಾ ನಡ್ಕೊಳ್ತಾರೆ, ಇವ್ರು ಕಾಂಪ್ರಮೈಸ್ ಆಗ್ತಾರೆ ಸಿದ್ಧಾಂತ ಪಕ್ಷದ ಜೊತೆ ಅನ್ನೋ ಮಟ್ಟಿಗೆ ಟೀಕೆ ಟಿಪ್ಪಣಿಗಳು ಕೇಳಿಬಂತು. ಗೊತ್ತಿರಲಿಲ್ವಾ DK ಶಿವಕುಮಾರ್ ಅವ್ರಿಗೆ ಹೀಗಾಗತ್ತೆ ಅಂತ? ಗೊತ್ತಿದ್ದೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂದರೆ ಮುಂದಿನ ತೀರ್ಮಾನವನ್ನು ತಿಳಿಸುವಂತಹ ಲೆಕ್ಕಾಚಾರದಿಂದ ಅನ್ನೋದು ವೆರಿ ವೆರಿ ಕ್ಲಿಯರ್. ಸೊ ಈಗ ಇಷ್ಟೆಲ್ಲ ಗೊಂದಲ ಆಗ್ತಿದ್ರು ಹೈಕಮಾಂಡ್ ಸುಮ್ಮನಿದೆ ಅಂದರೆ ಅದಾಗಲ್ಲ, ನೀವು ನಿರ್ಧಾರ ತಗೊಳ್ಳಿ, ಇನ್ನೂ ಒಂದು ಆಯ್ಕೆ ಇದೆ, ಬೇಕಾದರೆ ನೀವೇ CM ಆಗಿ ಅನ್ನುವಂಥ ಆಫರನ್ನು ಇಟ್ಟು ಬಂದಿದ್ದಾರೆ DK ಶಿವಕುಮಾರ್. ಅದಾಗ್ತಿದ್ದಂಗೆ ಮಹದೇವಪ್ಪನವರು ಕೂಡ ಖರ್ಗೆ ಅವ್ರನ್ನ ಭೇಟಿ ಆಗ್ತಾರೆ. ದಲಿತ ಸಮಾವೇಶ ಇದಕ್ಕೆಲ್ಲ ಪರ್ಮಿಷನ್ ಕೇಳೋದಕ್ಕೆ ಡಿನ್ನರ್ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಆಯ್ತಲ್ಲ, ಅದೊಂಥರ ಮುಜುಗರ, ಈಗೋ ಹರ್ಟ್ ಆಗಿಬಿಟ್ಟಿದೆ, ನಮಗೊಂದು ಮೀಟಿಂಗ್ ಮಾಡೋಕ್ಕೂ ಅವಕಾಶ ಇಲ್ವಾ ಅಂತ. ಈಗ ಖರ್ಗೆ ಅವರು ಅನಿವಾರ್ಯವಾಗಿ ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಒಬ್ಬ ದಲಿತ ನಾಯಕನಾಗಿ ICC ಅಧ್ಯಕ್ಷ ಕುರ್ಚಿಯಲ್ಲಿ ಕೂತಿರೋರಾಗಿ ಅವರೇ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಹಣೆಪಟ್ಟಿ ಉಳ್ಕೊಳ್ಳುತ್ತಲ್ಲ, ಹಾಗಾಗಿ ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಇತ್ತ ನೋಡಿ DK ಶಿವಕುಮಾರ್ ಅವರು ಖರ್ಗೆ ಅವ್ರನ್ನ ಭೇಟಿ ಆದಮೇಲೆ ರಾಜಣ್ಣನವ್ರನ್ನ ಹೋಗಿ ಮೀಟಾಗಿ ಅವ್ರ ಆಫೀಸಿಗೆ ಹೋಗಿ ಮೀಟಾಗಿ 15 ನಿಮಿಷ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರ ಮಾತಿಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಖುದ್ದು ತಾನೇ ಆ ಕಾಡು ಕೇಳಿದು, ನೋಡಪ್ಪ ಹಿಂಗಾಗಿದೆ, ಸರಿ ನೀನಾಗಿದ್ರಿ ಏನು ಮಾಡ್ತಿದ್ದೆ, ನನ್ನ ಜಾಗದಲ್ಲಿ ಇದ್ದಿದ್ರೆ ಅನ್ನೋದನ್ನು ಒಂದು ಮನವರಿಕೆ ಮಾಡಿಕೊಟ್ಟಿರಬಹುದು, ಇಲ್ಲ ಎಚ್ಚರಿಕೆಯನ್ನು ಕೊಟ್ಟಿರಬಹುದು. ಹೈಕಮಾಂಡ್ ತೀರ್ಮಾನ ಮಾಡಿದ್ದಾಗಿದೆ, ನೀವು ಮಾತಾಡಿ ಏನು ಪ್ರಯೋಜನ ಇಲ್ಲ ಅನ್ನೋದನ್ನು ಕನ್ವೆ ಮಾಡಿ ಬಂದಿರಬಹುದು. ರಾಜಣ್ಣವರನ್ನೂ ಕೂಡ ಭೇಟಿಯಾಗಿದ್ದು ಅಚ್ಚರಿಗೆ ಕಾರಣ ಆಗಿದೆ, ಏನು ಹೇಳಿ ಬಂದಿರಬಹುದು DK ಅಂತ. ಆದರೆ ಖರ್ಗೆ ಅವ್ರ ಜೊತೆ ಅಂತೂ ಈ ಫೈನಲ್ ಮೆಸೇಜ್ ಕೊಟ್ಟಿರೋದು ಮೂಲಗಳಿಂದ ಸಿಕ್ತಿರುವ ಮಾಹಿತಿ. ಕಾದ್ ನೋಡೋಣ. ಕೈಪಾಳ್ಯದಲ್ಲಂತೂ ಬಹುದೊಡ್ಡ ಬದಲಾವಣೆಗೆ ಮುಹೂರ್ತ ಈಗ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಫಿಕ್ಸ್ ಆಗಿಲ್ಲ ಅಂದರೆ ಕೂಡಲೇ ಮಾಡಿ ಅನ್ನೋದು DK ಶಿವಕುಮಾರ್ ಅವರ ಡಿಮ್ಯಾಂಡ್ ಮತ್ತು ಫೈನಲ್ ಮೆಸೇಜ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.